ಎಲ್ಲರಿಗೂ ನಮಸ್ಕಾರ. ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬೀಳಿಗಿ ಸೀಮೆಯ ಶ್ರೀ ಕ್ಷೇತ್ರ ಇಟಗಿಯಲ್ಲಿರುವಂತಹ ದೇವಸ್ಥಾನದ ದಿವ್ಯಾಷ್ಟಬಂಧ ಮಹೋತ್ಸವವನ್ನು ನೋಡ್ಬೋದು. ನಾನು ಈಗಾಗಲೇ ಈ ದೇವಸ್ಥಾನದ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬೀಳಿಗೆ ಸೀಮೆಯ ಎಲ್ಲ ಗ್ರಾಮದ ಜನರು ಸೇರಿಕೊಂಡು ಈ ಅಷ್ಟಬಂಧ ಮಹೋತ್ಸವವನ್ನು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತಿದ್ದಾರೆ. ಬೇರೆ ಬೇರೆ ಗ್ರಾಮದ ಜನರು ಒಂದೊಂದು ಕೆಲಸವನ್ನು ನಿರ್ವಹಿಸಿಕೊಂಡು ಅದನ್ನು ಅವರು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ಇವಾಗ ನೋಡಿ, ಭಕ್ತರೆಲ್ಲರೂ ಸೇರಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವರ ಅನುಮತಿಯನ್ನು ಪಡೆದುಕೊಂಡು ನಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನೀವು ಯಾವ ರೀತಿ ಬಲಿ ಹಾಕ್ತಾರೆ, ದೇವ್ರ ಮುಂದೆ ಹಾಕ್ತಾರೆ, ದೇವಸ್ಥಾನದ ಸುತ್ತಲೂ ಕೂಡ ಬಲಿಯನ್ನು ಹಾಕೋದೆಲ್ಲ ಇರುತ್ತೆ. ಅದನ್ನು ಕೂಡ ಯಾವ ರೀತಿಯಲ್ಲಿ ಹಾಕ್ತಾರೆ ಅನ್ನೋದನ್ನು ಕೂಡ ನೋಡ್ಬೋದು. ಹಾಗೆಯೇ ಸಾಯಂಕಾಲ ಇರುವಂಥ ಪಲ್ಲಕ್ಕಿ ಉತ್ಸವವನ್ನು ಕೂಡ ನೋಡ್ಬೋದು. ಪಲ್ಲಕ್ಕಿ ಉತ್ಸವ ಅಂತಂದರೆ ಮನೆಯ ಮುಂದೆ ಪಲ್ಲಕ್ಕಿ ಬರುತ್ತೆ. ಆ ಪಲ್ಲಕ್ಕಿ ಬಂದಾವಾಗ ಆ ಮನೆಯ ಜನರು ಆ ದೇವರಿಗೆ ಮಂಗಳಾರತಿಯನ್ನು ಮಾಡಿ ತೆಂಗಿನಕಾಯಿನ ಒಡೆದು ಪ್ರಸಾದವನ್ನು ಸ್ವೀಕರಿಸುವಂತಹ ಪದ್ಧತಿ ಕೂಡ ಇರುತ್ತೆ. ಇದೆಲ್ಲವೂ ತುಂಬ ಶಾಸ್ತ್ರೋಕ್ತವಾಗಿ ನಡೆಯುವಂತಹ ಸಂಪ್ರದಾಯ. ಇದೆಲ್ಲವನ್ನು ನೋಡೋದಕ್ಕೆ ಕೂಡ ತುಂಬಾ ಖುಷಿ ಕೂಡ ಆಗುತ್ತೆ. ಯಾಕೆಂದರೆ ಇದೆಲ್ಲ ಪದೇ ಪದೇ ನಮ್ಮ ಜೀವನದಲ್ಲಿ ಕಾಣಸಿಗುವಂತಹ ಈ ಕಾರ್ಯಕ್ರಮಗಳಲ್ಲ ಅಂತಲೇ ಹೇಳ್ಬೋದು. ನೋಡಿ, ಇವಾಗೆಲ್ಲ ಮಹಿಳೆಯರೆಲ್ಲರೂ ಪೂರ್ಣಕುಂಭ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಗುರುಗಳು ಬರೋ ಟೈಮ್ನಲ್ಲಿ ಈ ಥರ ಮಹಿಳೆಯರೆಲ್ಲರೂ ಪೂರ್ಣಕುಂಭಕ್ಕೆ ಸ್ವಾಗತಕ್ಕೆ ಅಂತ ನಿಂತ್ಕೊಂಡಿರ್ತಾರೆ. ನೋಡಿ, ಅವರು ಈ ಕಲಶದಲ್ಲಿ ನೀರನ್ನು ಹಾಕ್ಕೊಂಡು ಮೇಲ್ಗಡೆ ತೆಂಗಿನಕಾಯಿ ಮಾವಿನ ಎಲೆಯನ್ನು ಇಟ್ಕೊಂಡು ಹೂವನ್ನು ಹಾಕ್ಕೊಂಡು ಪೂರ್ಣಕುಂಭವನ್ನು ಹಿಡ್ಕೊಂಡು ನಿಂತ್ಕೊಂಡಿರುವಂತಹ ಪದ್ಧತಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಗೆಳತಿ ಮಾನಸ ಹೆಗಡೆ ನನಗೆ ಈ ವಿಡಿಯೋವನ್ನೆಲ್ಲ ಮಾಡಿ ಕಳಿಸ್ತಾ ಇದ್ದಾಳೆ. ಬನ್ನಿ ಇವತ್ತಿನ ಈ ವಿಡಿಯೋವನ್ನು ನೋಡೋಣ ಸ್ನೇಹಿತರೆ. ಮರ ಏರ್ಸೋದು ಒಂದು ಪದ್ಧತಿ. ಇದಕ್ಕೆ ಪಲವಳಿಗೆ ಎಲ್ಲ ಕಟ್ಟಿದ್ದು ನೋಡಿ, ಹಲಸಿನಕಾಯಿ, ಶಿಯಾಳ, ಇದೆಲ್ಲ ಕಬ್ಬು ಇದೆಲ್ಲ ಕಟ್ಟಿ ಅಡಿಕೆ ಮರನೇ ಧ್ವಜಕಂಬ ಇದು ಅಲ್ಲ ಮೇಲುವರೆಗೆ ಒಂದು ಶೃಂಗಾರ ಇದ್ದ ಅಡಿಕೆ ಮರನಿಗೆ ತಂದು ಕಟ್ಟಿರ್ತಾರೆ. ಅಲ್ಲಿ ಪೇರೆಂಟ್ಸ್ ಅಲೋ ಮಾಡೋದು ನೋಡಿ ಮಕ್ಕಳು ಪಲ್ಲಕ್ಕಿ ಮನೆ ಹತ್ರ ಬರ್ತಾ ಇದೆ ಅಂತ ಹೂವು ಆರತಿ ತಟ್ಟೆಗಳನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ.
11ನೇ ತಾರೀಕು ರಥೋತ್ಸವ ಇದ್ದು ಹಾಗಾಗಿ 2 ರಥ ಕಟ್ತಾ ಇದ್ದ. ಒಂದು ದೊಡ್ಡ ರಥ ಮತ್ತೊಂದು ಸಣ್ಣ ರಥ. ಅದನ್ನು ಇನ್ನು ನಾಳೆಗೆಲ್ಲ ರೆಡಿ ಮಾಡ್ತಾರೆ, ಪತಾಕೆ ಎಲ್ಲ ಹಾಕಿ. ಅವಕಾಶ ಬರ, ಅವಕಾಶ ಬರ, ನಿಮ್ಗೆ ಗೊತ್ತಾಯ್ತು ಅವಕಾಶ ಬಾ. ನೀನು ವಿಡಿಯೋ ಮಾಡ್ತಾ ಇದ್ದಿ. ಇವತ್ತಿನ ಈ ವಿಡಿಯೋವನ್ನು ನೀವೆಲ್ಲ ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ. ಹಾಗೆ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನನ್ನ ವಿಡಿಯೋಗಳ ನೋಟಿಫಿಕೇಷನು ನಿಮಗೆ ಬೇಗನೆ ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದಕ್ಕೆ ಮರಿಬೇಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ನಮಸ್ಕಾರ.